ಒಂದುಲಿಂದು ಹಳ್ಳಿಯಲ್ಲಿ ಸೋಮಾರಿ ರಾಮು ಎನ್ನುವ ರೈತನಿದ್ದ. ಅವನು ಬೆಳಿಗ್ಗೆ ತುಂಬಾ ಸುಸ್ತಿನಿಂದ ಏಳುತ್ತಾ ಕೈಗೆ ಹಾಕಿಕೊಂಡ ಕಾರ್ಯಗಳನ್ನು ಮುಂದೂಡುತ್ತಿದ್ದ. ಹಾಲೇ ತುಂಬಿದ ಕೆಟ್ಟೋಳನ್ನು ಹೊತ್ತೊಯ್ಯಬೇಕೆಂದು, ನಾಡನ್ನು ನೆಲೆಯಬೇಕೆಂದು ಯೋಚಿಸಿ ಯೋಚಿಸಿ ತಡಮಾಡುತ್ತಿದ್ದ. ಹಳ್ಳಿಯವರು ಅವನಿಗೆ ಹಾಸ್ಯವಾಗಿ ಸೋಮಾರಿ ರಾಮು ಎಂದು ಹೀಗೆ ಕೂಗುತ್ತಿದ್ದರು. ಒಂದು ದಿನ ಹಳ್ಳಿ ಮಕ್ತ ತನ್ನ ಹಸುಗಳನ್ನು ಹಸಿರು ಹುಲ್ಲಿಗೆ ಕರೆದೊಯ್ಯಲು ಹೊರಟನು. ರಾಮು ಮನೆಯಲ್ಲಿ ಹಾಸಿಗೆ ಮೇಲೆ ಕುಳಿತಿದ್ದ. ಪಕ್ಕದಲ್ಲಿದ್ದ ನವದೆಹಲಿಯಿಂದ ಬಂದ ವೃದ್ಧನು ಅವನನ್ನು ನೋಡಿ ಮನಸ್ಸಿನಲ್ಲಿ ಕೇಳಿದ, ನೀನು ಏಕೆ ಕೆಲಸ ಮಾಡದೆ ಹಾಸಿಗೆ ಮೇಲೆ ಬಟ್ಟೆಪ್ಪುತ್ತಿದ್ದೀಯಾ? ರಾಮು ಹೇಳಿದ, ನನಗೆ ಬರೋ ಕೆಲಸ ಎಲ್ಲವೂ ಕಷ್ಟ. ನಾನು ತಡದಿಂದ ಎದ್ದೆ, ಸುಸ್ತು ಬಾಧೆ. ವೃದ್ಧನೂ ನಗುತ್ತಾ, ಜೀವನದಲ್ಲೊಂದು ಸಂತೋಷವಿದ್ದರೆ ಅದಕ್ಕೆ ದುಡಿಮೆ ಬೇಕು. ಹೀಗೆ ಹೇಳಿ ವೃದ್ಧನು ಹಸುಗಳನ್ನು ಕೆಟ್ಟೋಳಕ್ಕೆ ಕರೆದೊಯ್ದ. ಆ ದಿನದಿಂದ ರಾಮು ತನ್ನ ಜೀವನವನ್ನು ಬದಲಾಯಿಸುವ ನಿರ್ಧಾರ ಮಾಡಿದ್ದು. ಹೆಡ್ಡಿದ ಹೊಲ ನಿಟ್ಟುಗೆ ಮಾಡಿ ಬೆಳಿಗ್ಗೆ ಎದ್ದೇ ಕೆಲಸಕ್ಕೆ ಕೈಹಚ್ಚಿದ. ಮುಂದಿನ ಕಾಲದಲ್ಲಿ ಅವನು ತನ್ನ ಹೊಲದಿಂದ ಉತ್ತಮ ಬೆಳೆ ಪಡೆದುಕೊಂಡ. ಹಳ್ಳಿಯವರು ಅವನನ್ನು ಗೌರವದಿಂದ ನೋಡಲು ಪ್ರಾರಂಭಿಸಿದ್ದರು.